ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದೇನು ಮಾಹಿತಿಯಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದಲ್ಲ, ಗೂಗಲ್ ಫಾರ್ಮ್ಸ್ ಅಂತ ಏನು ಕರಿತೀವಿ ನಾವು, ಅಥವಾ ಬೇರೆ ಥರನೂ ಬಂದಿರುತ್ತೆ. ಫಾರ್ಮ್ಸ್ ಎಲ್ಲ ಫಿಲ್ ಮಾಡೋಕ್ಕೆ ನಿಮ್ಗೆ ಈ ಥರ ಬಂದಿರುತ್ತೆ. ಸೊ ಯಾರೋ ಒಬ್ರು ನಿಮಗೆ ಒಂದು ಇಮೇಲಲ್ಲಿ ಒಂದು ಲಿಂಕ್ ಕಳಿಸಿರ್ತಾರೆ, ಒಂದು ಆಫಿಷಿಯಲ್ ಆಗಿ ಏನೋ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಏನೋ ಒಂದು ಸರ್ವೆ ಮಾಡೋದಕ್ಕಾಗಿರ್ಬೋದು, ಈ ಥರ ಒಂದು ಕ್ವಿಜ್ ಪ್ರೋಗ್ರಾಮ್, ಈ ಥರ ಎಲ್ಲ ಹಲವಾರು ವಿಷಯಗಳಿಗೋಸ್ಕರ ನೀವು ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಥರ ಫಾರ್ಮ್ಸ್ನ ನೀವು ಫಿಲ್ ಮಾಡಿರ್ತಾರೆ ಅಂತ ನಾವು ಭಾವಿಸ್ತೇವೆ. ಈ ಥರ ಫಾರ್ಮ್ಸ್ ನೀವು ಫಿಲ್ ಮಾಡೋ ಜೊತೆಗೆ ಈ ಫಾರ್ಮ್ಸ್ನ ನಾವು ಹೇಗೆ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋನ ಕೂಡ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಸ್ನೇಹಿತರೆ, ಇವತ್ತು ನಾವೇನು ಮಾಡ್ತಿದ್ದೆ ಅಂದರೆ ಒಂದು ಗೂಗಲ್ ಫಾರ್ಮ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ ನಾನು. ನೋಡ್ಬೋದು, ಈ ಒಂದು ಫಾರ್ಮ್ ಈ ಥರ ಒಂದು ಟೈಟಲ್ ಇದೆ, ಓಕೆ, ಈ ಥರ ಒಂದು ಇಮೇಲ್ ಅಡ್ರೆಸ್ ಇದೆ. ಸೊ ನಾನು ಏನು ಮಾಡ್ತೀನಿ, ಇವಾಗ ಒಂದು ಸುಮ್ಮನೆ ಸ್ಯಾಂಪಲ್ ಇಮೇಲ್ ಅಡ್ರೆಸ್ಸು ಈ ಥರ ನಾನು ಇವಾಗ ಕೊಡ್ತಾಯಿದ್ದೀನಿ, ಫಾರ್ಮ್ಯಾಟ್ ಕರೆಕ್ಟಾಗಿರಲಿ ಅಂತ. ಸೊ ನೋಡ್ಬೋದು, ಇಲ್ಲೇನಿದೆ ಚುಕ್ಕೆ ಇದೆಯಲ್ಲ, ಸೊ ಇದಂದರೆ ಅರ್ಥೇನು ರಿಕ್ವೈರ್ಡ್ ಫೀಲ್ಡ್ ಅಂತ. ಅಂದರೆ ಈ ಫೀಲ್ಡ್ನ ನಾವು ಎಂಟರ್ ಮಾಡಲೇಬೇಕು ಅಂತ, ಇಲ್ಲಾಂದರೆ ಎಂಟರ್ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಡೋದಿಲ್ಲ. ಸುಮ್ಮನೆ ಒಂದು ನಾನು ಲೋಗೋ ಇರಲಿ ಅಂತ ಒಂದು ಇಮೇಜ್ ಹಾಕಿದ್ದೀನಿ. ನೀವು ಕೂಡ ನೀವೇನೋ ಪರ್ಟಿಕ್ಯುಲರ್ ಕಲೆಕ್ಟ್ ಮಾಡ್ತಾಯಿದ್ರೆ, ಸೊ ನೀವೇನೋ ಒಂದು ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದರೆ ಅಥವಾ ಒಂದು ಆಫೀಸ್ ವರ್ಕಿಗೋಸ್ಕರ ಇದು ಹೆಂಗಂದರೆ ಗೂಗಲ್ ಫಾರ್ಮ್ಸ್ ನಿಮ್ಗೆ ಎಲ್ಲ ಕಡೆ ಉಪಯೋಗ ಬರುತ್ತೆ. ಇಂಡಿವಿಜುವಲ್ ಆಗಿ ನಿಮ್ಗೆ ಉಪಯೋಗ ಬರುತ್ತೆ, ಜೊತೆಗೆ ನೀವೇನೋ ಬಿಸ್ನೆಸ್ ರನ್ ಮಾಡ್ತಾಯಿದ್ರೆ, ಅಥವಾ ನೀವು ಒಂದು ಎಂಪ್ಲಾಯ್ ಆಗಿದ್ದು ಕೂಡ, ನಿಮ್ಮದು ಎಂಪ್ಲಾಯರ್ ಆಗಿದ್ದರೂ ಕೂಡ ಅಥವಾ ಎಂಪ್ಲಾಯ್ ಆಗಿದ್ದರೂ ಕೂಡ ನಿಮಗೆ ಒಂದಲ್ಲ ಒಂದು ಕೆಲಸಕ್ಕೋಸ್ಕರ ಗೂಗಲ್ ಫಾರ್ಮ್ಸ್ ನಿಮಗೆ ತುಂಬ ಉಪಯುಕ್ತ ಬರುತ್ತೆ. ಸೊ ಓಕೆ ಸ್ನೇಹಿತರೆ, ಸೊ ಇನ್ನು ನೋಡ್ಬೋದು, ಯಾರಾದರೂ ನಿಮಗೆ ವಾಟ್ಸಪ್ಪಲ್ಲಿ ನಿಮ್ಮದು ನೇಮು ಡೀಟೇಲ್ಸು ಎಲ್ಲ ಕಳಿಸಿ ಅಂತ ಹೇಳಿದಾಗ ಅದು ಪ್ರೊಫೆಷ್ನಲ್ ವೇ ಅನಿಸೋದಿಲ್ಲ, ಅಷ್ಟು ವೃತ್ತಿಪರ ವೇ ಅನಿಸೋದಿಲ್ಲ. ಅದೇ ನೀವು ಗೂಗಲ್ ಫಾರ್ಮ್ಸ್ ಉಪಯೋಗ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಅದು ಇನ್ನೊಬ್ಬರು ಕೂಡ ಚೆನ್ನಾಗಿ ಅನಿಸುತ್ತೆ. ಈ ಥರ ಡೀಟೇಲ್ ಫಿಲ್ ಮಾಡೋದಕ್ಕೆ ಒಂದು ಲಿಂಕ್ ಕಳಿಸ್ಬಿಟ್ಟು ನಾನು ಲಿಂಕ್ ಕಳಿಸ್ತೀನಿ ನಿಮಗೆ, ಈ ಲಿಂಕಲ್ಲಿ ನೀವೆಲ್ಲ ನೀವು ಫಿಲ್ ಮಾಡಿ ಅಂತ ಹೇಳಿಬಿಟ್ರೆ ನೋಡೋಕ್ಕೂ ತುಂಬ ಜನಕ್ಕೆ ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ಯಾರ್ಯಾರು ಏನು ಸಬ್ಮಿಟ್ ಮಾಡಿದ್ರು ಅನ್ನೋದು ನೀವು ನೀಟಾಗಿ ಒಂದು ಕಡೆನೇ ಟ್ರ್ಯಾಕ್ ಮಾಡ್ಬೋದು ರೆಸ್ಪಾನ್ಸಸ್ನ. ಸೊ ಮೊದಲನೇ ಸ್ನೇಹಿತರೆ, ನಾನು ಒಂದು ಆಲ್ರೆಡಿ ಲಿಂಕ್ ಕ್ರಿಯೇಟ್ ಮಾಡಿದ್ದೆ, ಅದನ್ನು ಒಂದ್ಸಲ ತೋರಿಸ್ಬಿಡ್ತೀನಿ. ಸೊ ಇದು ನಾನು ಕ್ರಿಯೇಟ್ ಮಾಡಿದ್ದು ಲಿಂಕು. ಈ ಲಿಂಕನ್ನು ನಾನು ಏನು ಮಾಡ್ತೀನಿ, ಓಪನ್ ಮಾಡಿದ ತಕ್ಷಣ ಈ ಥರ ಗೂಗಲ್ ಫಾರ್ಮ್ ಬರುತ್ತೆ. ಸೊ ಈ ಲಿಂಕನ್ನು ನಾವೇನು ಮಾಡ್ತೀವಿ, ನಮಗೆ ಯಾರು ಕಸ್ಟಮರ್ ಅಂತ ಅನ್ಕೊತೀವೋ ಅಥವಾ ನಮ್ಮ ಪಾರ್ಟ್ನರ್ಸ್ ಅನ್ಕೊತೀವೋ ಅಥವಾ ಎಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಾಗಿರುತ್ತೋ ಅವರಿಗೆ ಈ ಲಿಂಕ್ನ ನಾವು ಅವರಿಗೆ ಕಳಿಸ್ತೀವಿ, ಓಕೆನಾ. ಸೊ ಈ ಥರ ಕಳಿಸಿದಾಗ ಈ ಥರ ಬರುತ್ತೆ. ಸೊ ಡೇಟ್ ಆಫ್ ಬರ್ತ್ ನೋಡ್ಬೋದು, ಇಲ್ಲಿ ರಿಕ್ವೈರ್ಡ್ ಫೀಲ್ಡ್ ಅಂತ ಮಾರ್ಕ್ ಮಾಡಿಲ್ಲ ನಾವು, ಹೀಗಾಗಿ ಎಂಟ್ರ್ ಮಾಡ್ತಿದ್ರು ನಮಗೇನು ತೊಂದರೆ ಇಲ್ಲ. ಓಕೆ, ನಾನು ಸುಮ್ಮನೆ ಇರಲಿ ಅಂತ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಟೆಕ್ ಕನ್ನಡ ಅಂತ ಏನಿದೆಯಲ್ಲ, ಸೊ ನಾಗಿ ಜಸ್ಟು ಒಂದು ಫಸ್ಟ್ ನೇಮ್ ಲಾಸ್ಟ್ ನೇಮಿಗೆ ಸ್ಯಾಂಪಲ್ ಕೊಡ್ತಾಯಿದ್ದೀನಿ. ಓಕೆ, ನೋಡ್ಬೋದು ಸ್ನೇಹಿತರೆ ನೀವು. ಸೊ ಮಿಡಲ್ ನೇಮ್ ಇಲ್ಲಿ ಮ್ಯಾಂಡೇಟರಿ ಇಲ್ಲ, ನೋಡ್ಬೋದು. ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಮಾತ್ರ ರೆಡ್ ಮಾರ್ಕ್ ಇದೆ. ಸೊ ಹಿಂಗೆ ಮಾಡ್ಬಿಟ್ಟು ಏನು ಮುಂದೆ ಎಂಟ್ರ್ ಮಾಡೋದಿಲ್ಲ, ಸುಮ್ಮನೆ ಸಬ್ಮಿಟ್ ಅಂತ ಕೊಡ್ತೀನಿ. ನೋಡ್ಬೋದು ನೀವು, ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಲ್ಲ, ಅದಕ್ಕೋಸ್ಕರ ಒಂದು ಅಲರ್ಟ್ ಬರ್ತದೆ. ಸೊ ಮೊಬೈಲ್ ನಂಬರ್ ಸುಮ್ಮನೆ ಏನೋ ತಪ್ಪಾಗಿ ಎಂಟ್ರ್ ಮಾಡಿಬಿಡ್ತೀನಿ ಅಂದ್ಕೊಳ್ಳಿ, ಅವಾಗ ನೋಡ್ಬೋದು ಅಟ್ಲೀಸ್ಟ್ 10 ಕ್ಯಾರೆಕ್ಟರ್ಸ್ ಇರಬೇಕು ಅಂತ. ಸೊ ಈ ಥರ ಒಂದು ವ್ಯಾಲಿಡೇಷನ್ ಒಂದು ಕೂಡ ಅದು ಮಿನಿಮಮ್ ಆಗಿ ಒಂದು ಮಾಡುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ನಾವು ಒಂದು ಸ್ಯಾಂಪಲ್ ಏನು ಮಾಡ್ತೀನಿ, 10 ಡಿಜಿಟ್ ನಂಬರ್ಲಿ ಎಂಟ್ರ್ ಮಾಡಿ ಟ್ರೈ ಮಾಡ್ತೀನಿ. ಓಕೆ, ಅಲ್ಲಿ ಸಂಪೂರ್ಣ ಎಷ್ಟು ವ್ಯಾಲಿಡೇಷನ್ ಇರೋದಿಲ್ಲ, ಬಟ್ ಪ್ರತಿಯೊಬ್ಬರು ಕೂಡ ಎಂಟ್ರ್ ಮಾಡುವಾಗ ಉದ್ದೇಶಪೂರ್ವಕವಾಗಿ ಯಾರು ಕೂಡ ತಪ್ಪನ್ನು ಎಂಟ್ರ್ ಮಾಡೋಲ್ಲ. ತಪ್ಪನ್ನು ಎಂಟ್ರ್ ಮಾಡ್ತಾಯಿದ್ರೆ ಅಂಥ ರೆಸ್ಪಾನ್ಸನ್ನು ನೀವು ಇಗ್ನೋರ್ ಮಾಡಬೇಕಾಗುತ್ತೆ. ಯಾರಾದರೂ ಒಂದು ಬೈ ಮಿಸ್ಟೇಕ್ ತಪ್ಪ ಇನ್ಫಾರ್ಮೇಷನ್ ಎಂಟ್ರ್ ಮಾಡ್ತಾಯಿದ್ರೆ ಅವ್ರಿಗೆ ನೀವು ನೀಟಾಗಿ ಹೇಳ್ಬೋದು. ಸೊ ನಾನು ಸಿಂಪಲ್ಲಾಗಿ ಒಂದು ಇಲ್ಲಿ ಒಂದಿಷ್ಟು ಫೀಲ್ಡ್ಸ್ನ ಹಾಕಿದ್ದೀನಿ. ನೀವು ಇನ್ನೂ ಎಷ್ಟು ಬೇಕೋ ಅಷ್ಟು ಫೀಲ್ಡ್ಸ್ನ ಹಾಕೋಬೋದು. ಜೊತೆಗೆ ಅಡ್ರೆಸ್ ಲೈನಲ್ಲಿ ಏನು ಮಾಡ್ಬೋದು, ನೀವು ಯಾವ ಸಿಟಿ, ಪಿನ್ ಕೋಡ್ ಏನು, ಓಕೆ, ಮತ್ತು ತಾಲೂಕೇನು, ಡಿಸ್ಟಿಕ್ ಏನು, ಈ ಥರ ಎಲ್ಲನೂ ನೀವು ಕಲೆಕ್ಟ್ ಮಾಡ್ಬೋದು. ನಾನು ಸುಮ್ಮನೆ ಸ್ಯಾಂಪಲ್ ಒಂದು ತೋರಿಸೋದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಮಾಹಿತಿ ಎಂಟ್ರ್ ಮಾಡಿದ ಮೇಲೆ ಸ್ನೇಹಿತರೆ ನೋಡ್ಬೋದು, ನಾವೇನು ಮಾಡಿದ್ವಿ, ಇವಾಗ ಸಬ್ಮಿಟ್ ಅಂತ ಮಾಡಿಬಿಟ್ವಿ. ಇವಾಗ ಏನಾಯಿತು, ಥ್ಯಾಂಕ್ ಯು ಫಾರ್ ಸಬ್ಮಿಟ್ ಅಂತ ಒಂದು ಮೆಸೇಜ್ ಕೂಡ ಬಂತು. ಸೊ ಈ ಥರ ಈ ಒಂದು ಫಾರ್ಮ್ನ ನೀವು ಹೇಗೆ ಕ್ರಿಯೇಟ್ ಮಾಡ್ಬೋದು, ಜೊತೆಗೆ ಕ್ರಿಯೇಟ್ ಮಾಡಿದ ಮೇಲೆ ಅದನ್ನು ಬೇರೆಯವರಿಗೆ ಯಾವ ಥರ ನೀವು ಶೇರ್ ಮಾಡ್ಬೋದು, ಜೊತೆಗೆ ಶೇರ್ ಮಾಡಿದ ಮೇಲೆ ಅವರು ಏನು ಫಾರ್ಮ್ ಎಲ್ಲ ಫಿಲ್ ಮಾಡ್ತಾರೆ. ಸಪೋಸ್ ನಾವೆಲ್ಲ ಫಿಲ್ ಮಾಡಿದ್ವಲ್ಲ, ಈ ಫಿಲ್ ಮಾಡಿದ ಮೇಲೆ ರೆಸ್ಪಾನ್ಸಸ್ ಹೇಗೆ ಬರುತ್ತೆ, ಅದು ಏನು ಬರುತ್ತೆ ಅಂತ ಈಗ ಮುಂದೆ ಎಲ್ಲ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನೀವು ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ, ಈ ವಿಡಿಯೋ ಏನು ನೋಡ್ತಾ ಇದ್ದಾರೆ, ಸೊ ಈ ವಿಡಿಯೋದ ಒಂದು ಕೆಳ ಭಾಗದಲ್ಲಿ, ಸೊ ಏನು ಮೂಲೆ ಏನಿದೆ ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇದೆ, ಕೆಳಗಡೆ ಬಲಭಾಗದಲ್ಲಿ ಏನು ನಿಮ್ಗೆ ಆರೋ ಮಾರ್ಕ್ ಕಾಣ್ತಾ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಒಳಗಡೆ ಈ ಒಂದು ಲಿಂಕ್ನ ನಾನು ಕೊಟ್ಟಿದ್ದೆ, ಅಥವಾ ಇಲ್ಲಿ ನೀವು ಡೈರೆಕ್ಟಾಗಿ ಗೂಗಲ್ ಕೂಡ ಸರ್ಚ್ ಮಾಡ್ಬೋದು. ಬಟ್ ಸುಮ್ಮನೆ ಕನ್ಫ್ಯೂಷನ್ ಆಗಬಾರ್ದು, ಲಿಂಕ್ ಡೈರೆಕ್ಟಾಗಿ ಅವೈಲೇಬಲ್ ಇದೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಏನು ಹೇಳ್ತಾರೆ ನೋಡಿ ಅವರು, ಕ್ರಿಯೇಟ್ ಓಕೆ ಫಾರ್ಮ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲೇನಿದೆ ಪರ್ಸನಲ್ ಮತ್ತು ಬಿಸ್ನೆಸ್ ಅಂತ ಇದೆ. ಸೊ ಬಿಸ್ನೆಸ್ ಏನಾಗುತ್ತೆ ಅಂದರೆ, ಕೆಲವೊಂದಿಷ್ಟು ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಕೊಟ್ಟಿರ್ತಾರೆ, ಎಲ್ಲ ಮಾಡಿದ್ರೆ G Suite ಅಂತ ಬರುತ್ತೆ. ಇದನ್ನು ನೀವೇನಾಗುತ್ತೆ ಮತ್ತು ಬಿಸ್ನೆಸ್ ಪರ್ಪಸ್ಗೋಸ್ಕರ ಜಾಸ್ತಿ ಯೂಸ್ ಮಾಡ್ಬೋದು. ಜೊತೆಗೆ ಅದಕ್ಕೆ ನಿಮಗೆ ಒಂದಿಷ್ಟು ಅದೇನೋ ಒಂದು ಮೆಂಬರ್ಶಿಪ್ ಕೂಡ ನೀವು ತೊಗೊಂಡ್ಬಿಟ್ಟು ಅದು ಸಬ್ಸ್ಕ್ರೈಬ್ ಕೂಡ ಮಾಡಿ ಪೇಮೆಂಟ್ ಎಲ್ಲ ಮಾಡಬೇಕಾಗುತ್ತೆ. ಬಟ್ ಪರ್ಸನಲ್ ಯೂಸ್ ಅಂತ ಏನಿದೆಯಲ್ಲ, ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಓಕೆ, ಇದನ್ನು ಯೂಸ್ ಮಾಡ್ಕೊಂಡೇನಾದರೆ
ಕಲೆಕ್ಟ್ ಆ್ಯಂಡ್ ಆರ್ಗನೈಸ್ ಇನ್ಫಾರ್ಮೇಷನ್ ಬಿಗ್ ಆ್ಯಂಡ್ ಸ್ಮಾಲ್ ವಿತ್ ಗೂಗಲ್ ಫಾರ್ಮ್ಸ್ ಫಾರ್ ಫ್ರೀ ಅಂತ ಇದೆ. ಸೊ ನೋಡ್ಬೋದು ಇದು ಸಂಪೂರ್ಣ ಉಚಿತವಾಗಿದೆ. ಸೊ ನಾವೆಲ್ಲ ಯೂಸ್ ಮಾಡ್ಕೋಬೋದು. ಓಕೆ, ಯಾರೋ ಒಬ್ಬರು ನೀವು ಮಾಡ್ತಾಯಿದ್ದೀರ ಅಂದ್ಕೊಳ್ಳಿ, ನೀವೇನೋ ಒಂದು ಬಿಸ್ನೆಸ್ ಇರುತ್ತೆ ನಿಮ್ಮದು, ನಿಮ್ಮ ಕಸ್ಟಮರ್ ಡೇಟಾ ಎಲ್ಲ ಕಲೆಕ್ಟ್ ಮಾಡಬೇಕಾಗಿರುತ್ತೆ ಅಂದರೆ ಅಂಥವ್ರು ಮಾಡ್ಬೋದು. ಅಥವಾ ನೀವು ನಿಮ್ಮದು ಕಾಲೇಜಲ್ಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಅಂದ್ಕೊಳ್ಳಿ, ಯಾವ ಥರ ಉಪಯೋಗ ಆಗ್ಬೋದು. ಸೊ ಕಾಲೇಜ್ ಇವೆಂಟ್ ಆರ್ಗನೈಸ್ ಮಾಡುವಾಗ ಯಾರ್ಯಾರಿಗೆ ಯಾವ ಥರ ಒಂದು ಏನೋ ಒಂದು ಕಾಸ್ಟ್ಯೂಮ್ಸ್ ಬೇಕು ಅಥವಾ ಒಂದೇನೋ ಒಂದು ಮೆಟೀರಿಯಲ್ಸ್ ಬೇಕು, ಈ ಥರ ಕಲೆಕ್ಟ್ ಮಾಡಬೇಕಾಗಿದೆ ಅಂದ್ಕೊಳ್ಳಿ. ಸೊ ಆ ಥರದ್ದನ್ನು ಮಾಡ್ಬೋದು. ಜೊತೆಗೆ ನೀವೇನೋ ಒಂದು ಫ್ರೆಂಡ್ಸ್ ಎಲ್ಲ ಸೇರಿ, ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವು ಆಫೀಷಿಯಲ್ ಕಲೀಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮುಂದೆ ನಿಮ್ಮದು ರಿಲೇಟಿವ್ಸ್ ಎಲ್ಲರೂ ಸೇರಿ ಒಂದು ಏನೋ ಟ್ರಿಪ್ ಹೋಗ್ತಿದ್ದೀರ ಅಂದ್ಕೊಳ್ಳಿ. ಆ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾಯಿದ್ರೆ, ಬಟ್ ಆ ಟ್ರಿಪ್ ಹೋಗುವಾಗ ನಮಗೆ ಯಾವ ಪ್ಲೇಸಿಗೆ ಹೋಗಬೇಕು, ಎಷ್ಟು ಜನ ಬರ್ತಾರೆ ಅನ್ನೋದು ಐಡಿಯಾ ಇರಲ್ಲ. ಸೊ ನೀವು ಎಲ್ಲರಿಗೂ ಎಷ್ಟು ಅಂತ ನೀವು ವಾಟ್ಸಪ್ ಗ್ರೂಪಲ್ಲಿ ಕೇಳಿ ಮಾಡೋದಕ್ಕಿಂತ ನೀಟಾಗಿ ಒಂದು ಫಾರ್ಮ್ನ ಫಿಲ್ ಮಾಡಿ ಕಳಿಸಿದ್ರೆ ನಿಮಗೆ ಎಲ್ಲರೂ ಫಿಲ್ ಮಾಡಿ ಹೇಳ್ತಾರೆ, ನಮಗೆ ಇಷ್ಟ ಇದೆ, ಈ ಪ್ಲೇಸಿಗೆ ಹೋಗೋಣ, ಹಿಂಗೆ ಮಾಡೋಣ ಅಂತೇಳಿ. ಸೊ ಬೇಸಿಕಲಿ ನಮಗೆಲ್ಲ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ, ಜೊತೆಗೆ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡೋದಕ್ಕೆ ಗೂಗಲ್ ಫಾರ್ಮ್ಸ್ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಏನು ಮಾಡ್ತಿದ್ದೆ ಇವಾಗ, ಗೂಗಲ್ ಫಾರ್ಮ್ಸ್ ಅಂತ ಏನಿದೆ ಇದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು, ನಾನು ಕ್ಲಿಕ್ ಮಾಡಿ ಏನಾಗ್ತದೆ, ಈ ಥರ ಗೂಗಲ್ ಫಾರ್ಮ್ಸ್ ಓಪನ್ ಆಗುತ್ತೆ. ಸೊ ಇದು ಡೈರೆಕ್ಟಾಗಿ ಓಪನ್ ಆಗೋಯ್ತು. ಹೇಗಪ್ಪ ಅಂದರೆ ನಾನು ಪಕ್ಕದಲ್ಲಿ ಏನು ಮಾಡಿದ್ದೀನಿ, ಆಲ್ರೆಡಿ ಜಿಮೇಲ್ ನನ್ನ ಐಡಿಯಿಂದ ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಸೊ ನೀವು ಕೂಡ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ಇದನ್ನು ಬಳಸಬೇಕಂದ್ರೆ ಜಿಮೇಲ್ ಬೇಕಾಗುತ್ತೆ. ಒಂದು ವೇಳೆ ನೀವು ಜಿಮೇಲ್ ಐಡಿ ಲಾಗಿನ್ ಆಗಿಲ್ಲ ಅಂದರೆ ಅದೇನು ಮಾಡುತ್ತೆ, ಮತ್ತೆ ನಿಮಗೆ ಜಿಮೇಲ್ ಐಡಿ ಲಾಗಿನ್ ಆಗಿ ಕೇಳುತ್ತೆ. ಸೊ ಅದ್ರ ಬದಲು ಏನು ಮಾಡಬೇಕು, ಮೊದಲೇ ನೀವು ಜಿಮೇಲ್ ಐಡಿ ಲಾಗಿನ್ ಆಗಿಬಿಟ್ಟು ಒಂದು ಬ್ರೌಸರ್ ಒಂದು ಪಕ್ಕದಲ್ಲಿ ಇದನ್ನು ಮಾಡೋಕ್ಕೆ ಅಡ್ಡಿ ಇಲ್ಲ. ಸೊ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ನೀವು ಮೊಬೈಲಲ್ಲೂ ಕೂಡ ಡೈರೆಕ್ಟಾಗಿ ನೀವು ಬ್ರೌಸರಲ್ಲಿ ಜಿಮೇಲ್ ಐಡಿ ಲಾಗಿನ್ ಆದರೆ ತೊಂದರೆ. ಅದರ್ವೈಸ್ ನೀವು ಎನಿ ಟೈಮ್ ಇದನ್ನು ಲಾಗಿನ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಲಾಗೌಟ್ ಕಾಣ್ತಾ ಇದ್ದಿಲ್ಲ ನಮಗೆ. ಸೊ ಈ ಥರ ಇಲ್ಲಿ ಏನಾಗುತ್ತೆ, ಲಾಗಿನ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ನಿಮ್ಗೆ ಏನಾಗುತ್ತೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, RSVP, ಪಾರ್ಟಿ ಇನ್ವೈಟ್, ಟಿ ಶರ್ಟ್ ಸೈನ್ ಅಪ್, ಈ ಥರ ಇದೆ ನೋಡಿ. ಇದನ್ನು ಕಾಲೇಜ್ ಹೇಳಿದ್ವಲ್ಲ. ಸೊ ಯಾರ್ಯಾರಿಗೆ ಯಾವ ಥರ ಟಿ ಶರ್ಟ್ ಬೇಕಾಗಿದೆ ಅಂತ ನಾವು ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೇಕು ಅಂದ್ಕೊಳ್ಳಿ. ಸೊ ಕಾಲೇಜಲ್ಲಿ ಇಷ್ಟು ಜನ ಇದ್ದೀವಿ ಅಥವಾ ಆರ್ಗನೈಸ್ ಮಾಡ್ತಾರೆ. ಸೊ ಅವರೆಲ್ಲ ಡೈರೆಕ್ಟಾಗಿ ಒಂದು ಟೆಂಪ್ಲೇಟ್ನ ರೆಡಿಮೇಡಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಜೊತೆ ಟೆಂಪ್ಲೇಟ್ ಗ್ಯಾಲರಿ ಅಂತ ಕೊಟ್ಟರೆ ಎಷ್ಟೊಂದೆಲ್ಲ ಇದೆ ನೋಡ್ಬೋದು. ಇಲ್ಲಿ ಪಾರ್ಟಿ ಇನ್ವೈಟ್ ಅಂತ ಇದೆ, ಫೈಂಡ್ ಟೈಮ್, ಎಷ್ಟೊಂದು ಇಲ್ಲ ಇದೆಲ್ಲ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇದೆ. ಆದರೂ ಕೂಡ ನಾನು ಏನು ಮಾಡಿದ್ದೀನಿ, ಸೊ ಎಲ್ಲರಿಗೂ ಕೂಡ ಒಂದು ಡೆಮೋ ತೋರಿಸ್ಬೇಕು ಅಂತ ಏನು ಮಾಡಿದ್ದೀನಿ, ಫ್ರಾಮ್ ಸ್ಕ್ರ್ಯಾಚ್ ನಾವು ಇದನ್ನು ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಇವೆಂಟ್ ಫೀಡ್ಬ್ಯಾಕ್ ಅಂತ ಇದೆ, ಓಕೆ, ಕಸ್ಟಮರ್ ಫೀಡ್ಬ್ಯಾಕ್ ಅಂತ ಇದೆ. ಇನ್ನೊಂದು ನೀವು ಕಾರ್ಯಕ್ರಮ ಆರ್ಗನೈಸ್ ಮಾಡ್ತೀರಾ, ಆಮೇಲೆ ಯಾವ ಥರ ಅದು ಫೀಡ್ಬ್ಯಾಕು ಹೇಗಿತ್ತು ಪ್ರೋಗ್ರಾಮ್ ಅನ್ನೋದು ಡೈರೆಕ್ಟಾಗಿ ಈ ಫಾರ್ಮ್ ನೀವು ಯೂಸ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಜಾಬ್ ಅಪ್ಲಿಕೇಶನ್ ಅಂತ ಇದೆ, ಓಕೆ. ಸೊ ಇದನ್ನು ನೋಡೋಣ, ಸುಮ್ಮನೆ ಸೆಲೆಕ್ಟ್ ಮಾಡ್ಕೋತೀನಿ ನಾನು ಇವಾಗ. ಸೊ ನಿಮ್ಮ ಒಂದು ಕಂಪ್ನಿಯಲ್ಲಿ ಒಂದು ಕೆಲಸ ಇದೆ ಅನ್ಕೋತೀನಿ, ಯಾರು ಜಾಬ್ ಕೊಡಬೇಕಂತ ಅಂದ್ಕೊಂಡಿದ್ದೀರ ಅಂದ್ಕೊಳ್ಳಿ. ಆ ಥರ ನೀವು ಜಾಬ್ ಅಪ್ಲಿಕೇಶನ್ ಕೊಟ್ಟರೆ, ಸೊ ಈ ಥರ ನಾವೆಲ್ಲ ಕೆಲವೊಂದು ಟೆಕ್ಸ್ಟ್ ಎಲ್ಲ ಬರೆದ್ಬಿಟ್ಟು ಇಲ್ಲಿ ನಿಮ್ಮ ನೇಮ್ ಏನು, ಇಮೇಲ್ ಐಡಿ ಏನು, ಫೋನ್ ನಂಬರ್ ಏನು ಅಂತ ಈ ಥರ ಕಲೆಕ್ಟ್ ಮಾಡ್ಕೋಬೋದು. ಯಾವ ಪೊಸಿಷನ್ಗೆ ಇಷ್ಟಪಡ್ತಿದ್ದೀರಾ ಏನು ಅಂತ ಮಾಡ್ಬೋದು. ಈ ಥರ ಒಂದು ಫಾರ್ಮ್ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದಕ್ಕೆ ಏನು ಮಾಡ್ತೇನೆ, ಸದ್ಯಕ್ಕೆ ಇದನ್ನು ನಾನು ಏನು ಕ್ರಿಯೇಟ್ ಮಾಡೋದಿಲ್ಲ. ಸೊ ರೆಡಿಮೇಡ್ ಇದೆ. ಸೊ ಯಾರಿಗೆ ಇಷ್ಟ ಇದೆ ಅವರೆಲ್ಲ ಇದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದರಲ್ಲಿ ನಾವು ಏನಂದರೆ, ಸೊ ಡೈರೆಕ್ಟಾಗಿ ನಾವು ಹೊಸದಾಗಿ ಫ್ರಮ್ ಸ್ಕ್ರ್ಯಾಚಿಂದ ಕ್ರಿಯೇಟ್ ಮಾಡೋದು ನಿಮ್ಗೆ ತುಂಬಾ ಈಸಿಯಾಗಿ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸೊ ಈ ವಿಡಿಯೋ ಶುರುವಲ್ಲಿ ನಾವು ಏನು ಕ್ಲಿಕ್ ಮಾಡಿದ್ವಲ್ಲ, ನಾವು ಫಾರ್ಮ್ ಫಿಲ್ ಮಾಡಿದ್ವಲ್ಲ, ಅದನ್ನು ಈ ಥರ ಕ್ರಿಯೇಟ್ ಮಾಡಿದ್ವಿ, ನೋಡ್ತಾ ಇದ್ದೀರಲ್ಲಿ. ಓಕೆ, ಈ ಥರ ಇಲ್ಲಿ ಕ್ರಿಯೇಟ್ ಮಾಡಿದ ಮೇಲೆ ನಿಮಗೆ ಈ ಥರ ನಾವು ಪ್ರಶ್ನೆಗಳೆಲ್ಲ ಆ್ಯಡ್ ಮಾಡ್ಬೋದು. ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ನಾವು ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ಕೊಟ್ಟರೆ ನಿಮಗೆ ಫಾರ್ಮ್ ರೆಡಿ ಆಗುತ್ತೆ. ಸೊ ಈ ಥರ ಫಾರ್ಮ್ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಜೊತೆಗೆ ನಿಮಗೆ ಇನ್ನೊಂದು ಅನುಕೂಲ ಅಂದರೆ ಸ್ನೇಹಿತರೆ, ನೀವು ರೆಡಿಮೇಡ್ ಏನು ಫಾರ್ಮ್ಸ್ ಇದೆಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ನಾನು ಜಸ್ಟ್ ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಡಿಲೀಟ್ ಮಾಡಿಬಿಡ್ತೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಮೂಟು ಟ್ರ್ಯಾಶ್ ಅಂತ ಇದೆಲ್ಲ, ಸೊ ಮಾಡಿದರೆ ಏನಾಗುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಓಕೆನಾ. ಸೊ ಇನ್ನೊಂದೇನಪ್ಪ ಅಂದರೆ ಎಲ್ಲ ಮಾಡ್ತಕ್ಕಂಥ ಮಾಹಿತಿ ಏನಿದೆ, ಸೊ ಪ್ರತಿಯೊಂದು ಕೂಡ ಏನಾಗುತ್ತೆ ನಿಮಗೆ ಇದು ಗೂಗಲ್ ಡ್ರೈವಲ್ಲಿ ಸೇವ್ ಆಗುತ್ತೆ. ಸೊ ಹೀಗಾಗಿ ನೀವು ಪ್ರತಿ ಸಲ ಮಾಡಿದ ತಕ್ಷಣ ಸೇವ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಮೊಬೈಲಲ್ಲಿ ಮಾಡಿ, ಲ್ಯಾಪ್ಟಾಪ್ ಮಾಡಿ, ಎಲ್ಲೇ ಮಾಡಿ ಕೂಡ ಡ್ರೈವಲ್ಲಿ ಸೇವ್ ಹಾಕೋಣ. ಇದು ನಿಮಗೆ ತುಂಬ ಸುಲಭ ಆಗ್ತದೆ ಇರ್ಬೋದು. ಸೊ ಬ್ಲ್ಯಾಂಕ್ ಅಂತ ಇದೆ, ಅಲ್ಲಿಂದ ನಾನು ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಏನು ಮಾಡೋಕ್ಕೆ ಸ್ನೇಹಿತರೆ, ಇದಕ್ಕೊಂದು ನಾವು ಟೈಟ್ಲ್ ಕೊಡಬೇಕು. ಯಾವ ಉದ್ದೇಶಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ಜಾಬ್ ಅಪ್ಲಿಕೇಶನಿಗೆ ಮಾಡ್ತಾ ಇದ್ದೀರಾ, ಅಥವಾ ಫೀಡ್ಬ್ಯಾಕ್ ಮಾಡ್ತಾ ಇದ್ದೀರಾ, ಅಥವಾ ಕಸ್ಟಮರ್ ರಿಸ್ಪಾನ್ಸ್, ಅಥವಾ ಟ್ರೈನಿಂಗ್ ರಿಕ್ವೈರ್ಮೆಂಟ್, ಅಥವಾ ನಿಮ್ಮ ಕಾಲೇಜ್ ಇವೆಂಟ್, ಈ ಥರ ಏನೇ ಇದ್ರೂ ಕೂಡ ಅದಕ್ಕೊಂದು ಮೀನಿಂಗ್ಫುಲ್ ನಿಮ್ಮನ್ನ ಕೊಡಬೇಕು. ಸದ್ಯಕ್ಕೆ ನಾವೀಗ ಗೂಗಲ್ ಫಾರ್ಮ್ಸ್ ಡೆಮೋ ಅಂತ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಕೊಡ್ತದೆ. ಇಲ್ಲೇನಿದೆ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಸೊ ಇಲ್ಲೇನಿದೆ ಸ್ವಲ್ಪ ನಾವಿಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಷನಲ್ಲಿ ಸ್ವಲ್ಪ ಏನೋ ಬರಿಬೇಕಾಗುತ್ತೆ ನೀವು ವಿವರಣೆಗಳನ್ನೆಲ್ಲ. ಸೊ ಯಾರಿಗೆ ಕಳಿಸ್ತಾರೆ ಗೊತ್ತಾಗಬೇಕಲ್ಲ ಅವರಿಗೆ. ಸೊ ಇಲ್ಲೇನಿದೆ ಅನ್ಟೈಟಲ್ ಕ್ವಶನ್ ಅಂತ ಇದೆ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೀವಿ ಅಂದರೆ, ಯಾರೇ ಮಾಡ್ತಿದ್ರು ಅವರೊಂದು ಇಮೇಲ್ ಐಡಿ ನಮ್ಗೆ ಮುಖ್ಯ ಆಗುತ್ತೆ ಅಂದ್ಕೊಳ್ಳಿ. ಅದಕ್ಕೆ ಏನು ಮಾಡಿ ನಾವು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋದರೆ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಇದೆಯಲ್ಲ, ಇದು ತುಂಬ ಒಂದು ಸ್ಮಾರ್ಟ್ ಫೀಚರ್ ಅಂತ ಹೇಳ್ಬೋದು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತ ಕ್ವಶನ್ ಅಂತ ಕೇಳ್ತಾ ಇದೆ, ಅದು ಆಯ್ಕೆ ಒಂದು ಎಲ್ಲ ಬರ್ತಾ ಇದೆ. ಸೊ ನೀವು ಆಯ್ಕೆ ಮಾಡೋದು, ಅಥವಾ ನೀವು ಇಮೇಲ್ ಐಡಿ ಅಂತ ಡೈರೆಕ್ಟಾಗಿ ನೀವು ಈ ಥರ ಡ್ರಾಪ್ ಕೊಟ್ಬಿಟ್ರೆ ನೀವು ನೋಡ್ಬೋದು ಆಟೋಮೆಟಿಕಾಗಿ ಏನಾಯ್ತದು ತಾನೇ ತೋರಿಸ್ತಾ ಇದೆ ಅದು. ಓಕೆ, ನಾನು ಇವಾಗ ಎನೇಬಲ್ ಇಮೇಲ್ ಕರೆಕ್ಷನ್ ಸೆಟ್ಟಿಂಗ್ ಅಂತ ಇದೆ, ಇದು ಎನೇಬಲ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಇಮೇಲ್ ಐಡಿ ಅಡ್ರೆಸ್ ವ್ಯಾಲಿಡೇಷನ್ ಇಮೇಲ್, ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಂತ ತಾನೇ ಅದು ತೊಗೊಂಡ್ಬಿಡುತ್ತೆ. ಸೊ ಇಮೇಲ್ ಐಡಿ ಎಂಟರ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಏನು ಬೇಕು ನಮಗೆ ಇವಾಗ ಫಸ್ಟ್ ನೇಮ್ ಬೇಕು ಅಂದ್ಕೊಳ್ಳಿ. ಸೊ ಎಲ್ಲರದ್ದು ಯಾವುದೇ ಹೆಸರು ಬೇಕಂದರೆ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಅಂತ ಇರುತ್ತಲ್ವ. ಸೊ ಆ ಥರ ಮಾಡೋಣ. ಸೊ ಫಸ್ಟ್ ನೇಮ್ ಅಂತ ನಾನು ಕೊಡ್ತಾ ಇದ್ದೀನಿ ಇವಾಗ. ಓಕೆ, ಫಸ್ಟ್ ನೇಮ್ ಅಂತ ಕೊಟ್ಟೆ.
ನೇಮ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ ಅದು ಮಲ್ಟಿಪಲ್ ಚಾಯ್ಸಿಂದ ಶಾರ್ಟ್ ಆನ್ಸರ್ ಅಂತ ಕನ್ವರ್ಟ್ ಆಗುತ್ತೆ. ಇವಾಗ ಏನಂದರೆ ಈ ಫಸ್ಟ್ ನೇಮ್ ಪ್ರತಿಯೊಬ್ಬರಿಗೂ ಒಂದು ಹೆಸರು ಇದ್ದೇ ಇರುತ್ತಲ್ವ. ಸೊ ನಾವು ಈ ಗೂಗಲ್ ಫಾರ್ಮ್ ಕಲೆಕ್ಟ್ ಮಾಡುವಾಗ ಅವ್ರ ಅಡ್ರೆಸ್ ಬೇಕೇ ಬೇಕು ನಮಗೆ ಅಲ್ವಾ. ಸೊ ನೇಮ್ ಬೇಕೇ ಬೇಕಲ್ವ, ಅದಕ್ಕೆ ಇದೇನೆಂದರೆ ರಿಕ್ವೈರ್ಡ್ ಅಂತ ಮಾಡ್ತೀವಿ. ಓಕೆ, ಈ ಥರ ಇದು ಬೇಡ ಅಂತ ಡಿಲೀಟ್ ಮಾಡ್ಬೋದು ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ, ಅಥವಾ ಇದನ್ನು ಬೇಕಾದರೆ ಮತ್ತೆ ಕಾಪಿ ಮಾಡ್ಕೋಬೋದು. ನಾನು ಏನು ಮಾಡ್ತೀನಿ ಮತ್ತೆ ಕಾಪಿ ಮಾಡ್ಕೋತೀನಿ. ಮಾಡ್ಕೊಂಡ್ಬಿಟ್ಟು ಇವಾಗ ಏನಂದರೆ ಮಿಡಲ್ ನೇಮ್ ಅಂತ ಕೇಳ್ತೀನಿ. ಸೊ ಕೆಲವು ಜನಕ್ಕೆ ಮಿಡಲ್ ನೇಮ್ ಡಾಕ್ಯುಮೆಂಟ್ ಪ್ರಕಾರ ಇರುತ್ತೆ, ಕೆಲವು ಜನಕ್ಕೆ ಮಿಡಲ್ ನೇಮ್ ಡಾಕ್ಯುಮೆಂಟ್ ಇಲ್ಲದೇ ಇರ್ಬೋದು. ಅದಕ್ಕೆ ಏನು ಮಾಡೋಣ ಅಂದರೆ ಈ ಫೀಲ್ಡ್ನ ರಿಕ್ವೈರ್ಡ್ ಅಂತ ಮಾಡೋದು ಬೇಡ, ನಾವು ಹಾಗೆ ಆಪ್ಷನೆಲ್ಲ ಬಿಟ್ಬಿಡೋಣ. ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು ಇಲ್ಲ, ಮತ್ತೆ ಇಲ್ಲಿ ಹೋಗ್ತೇನೆ ನಾನು ಇವಾಗ, ಮತ್ತೆ ಇದನ್ನು ಡೂಪ್ಲಿಕೇಟ್ ಅಂತ ಮಾಡ್ಕೋತೀನಿ. ಅದು ಮತ್ತೆ ಇನ್ನೊಂದು ಕಾಪಿ ರೆಡಿ ಆಗುತ್ತೆ. ಅವಾಗ ಏನಂದರೆ ಫಸ್ಟ್ ನೇಮಿಂದ ಕೆಳಗೆ ಬಂದ್ಬಿಟ್ಟು ನಾನು ಇಲ್ಲಿ ಏನಾಗುತ್ತೆ ಲಾಸ್ಟ್ ನೇಮಿಗೆ ಬರೋಣ. ಓಕೆನಾ, ಲಾಸ್ಟ್ ನೇಮ್ ಅಂತ. ಓಕೆ, ಇನ್ನೊಂದೇನಪ್ಪ ಸ್ನೇಹಿತರೆ, ಇಲ್ಲಿ ನೀವು ಕನ್ನಡದಲ್ಲಿ ಕೂಡ ನೀವು ಟೈಪ್ ಮಾಡ್ಬೋದು. ಸೊ ಕನ್ನಡ ನಿಮಗೆ ರೆಡಿಮೇಡ್ ಆಗಿ ಒಂದು ಟೆಕ್ಸ್ಟ್ ಅವೈಲೇಬಲ್ ಇದ್ದರೆ ಟೈಪ್ ರೆಡಿ ಮಾಡ್ಕೋಬೇಕು. ಒಂದು ಫಾರ್ಮಲ್ಲಿ ಮುಂಚೆನೇ ನೀವು ಏನು ಕ್ವಶನ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಡೈರೆಕ್ಟಾಗಿ ಅದನ್ನು ನೀವು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು ಲಾಸ್ಟ್ ನೇಮ್ ಅಂತ. ಸೊ ಇಲ್ಲಿ ರಿಕ್ವೈರ್ಡ್ ಫೀಲ್ಡ್ ಆಯಿತು. ಸೊ ಇದಿಷ್ಟಾಯಿತು, ಹೆಸರು ಎಲ್ಲ ಕರೆಕ್ಟ್ ಮಾಡಿದ್ವಿ ನಾವು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಿಮಗೆ ಆ್ಯಡ್ ಎ ಕ್ವಶನ್ ಅಂತ ಇದೆ, ಇಂಪೋರ್ಟ್ ಕ್ವಶನ್ಸ್. ಇದು ನಿಮಗೆ ಅಷ್ಟು ಉಪಯುಕ್ತ ಆಗಲ್ಲ ಅನ್ಕೋತೀನಿ, ಅಪ್ರೂಪಕ್ಕೆ ಮಾಡಿದರೆ. ಜೊತೆಗೆ ಇಲ್ಲಿ ಆ್ಯಡ್ ಎ ಟೈಟಲ್ ಡಿಸ್ಕ್ರಿಪ್ಷನ್ ಆಲ್ರೆಡಿ ಮಾಡಿದ್ವಿ ನಾವು. ನೆಕ್ಸ್ಟ್ ಅಂದರೆ ಆ್ಯಡ್ ಇಮೇಜ್ ಅಂತ ಇದೆ. ಸೊ ಕೆಲವು ಪ್ರಶ್ನೆಗಳು ನೀವೇನೋ ಕ್ವಿಜ್ ಆರ್ಗನೈಸ್ ಮಾಡ್ತಾ ಇದ್ದರೆ, ಒಂದು ಜೋಗ್ ಫಾಲ್ಸು ಚಿತ್ರ ತೋರಿಸ್ತಾರೆ ಅಂದ್ಕೊಳ್ಳಿ, ಒಂದು ಆ ಫಾಲ್ಸದ ಫೋಟೋ ಹಾಕ್ಬಿಟ್ಟು ಈ ಜಲಪಾತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಥವಾ ಈ ಥರ ಇದು ಜಲಪಾತ ಗುರುತಿಸಿ ಅಂತ ಈ ಥರ ಒಂದು ಕ್ವಿಜ್ ಮಾಡುವಾಗ ಕೆಲವೊಂದು ಇಮೇಜಸ್ ಕೂಡ ನೀವು ಹಾಕ್ಬೋದಾಗುತ್ತೆ. ಸೊ ಅದಕ್ಕೊಂಡು ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ, ಅದು ಇಮೇಜಲ್ಲಿ ಹಾಕ್ಬೋದು. ಜೊತೆಗೆ ನಿಮ್ಗೆ ಬೇಕಂದರೆ ವಿಡಿಯೋನು ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಸಿಂಪಲ್ ನೆಕ್ಸ್ಟ್ ಲೇಟೆಸ್ಟ್ ವರ್ಷನ್ನು. ಈ ವಿಡಿಯೋ ನೋಡಿದ ಮೇಲೆ ಯಾರ್ಯಾರು ಏನಾದ್ರು ಗೂಗಲ್ ಫಾರ್ಮ್ಸ್ ಬಗ್ಗೆ ಮತ್ತೆ ಸಂದೇಹಗಳಿದ್ದರೆ ತಿಳಿಸಿ, ಅದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಾವು ಡೀಟೇಲಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಸದ್ಯ ಇಲ್ಲಿ ಏನಿದೆ ನೆಕ್ಸ್ಟ್ ಆ್ಯಡ್ ಎ ಕ್ವಶನ್ ಅಂತ ಇದೆ. ನೆಕ್ಸ್ಟ್ ನಮಗೇನು ಬೇಕಂದ್ರೆ ಇವಾಗ ಹೆಸರು ಆಯಿತು, ಮೊಬೈಲ್ ನಂಬರ್ ಬೇಕು. ನೋಡಿ ಮತ್ತೆ ಮಲ್ಟಿಪಲ್ ಚಾಯ್ಸ್ ಅಂತ ಇದೆ, ಬಟ್ ಸ್ಟ್ಯಾಂಡರ್ಡ್ ನಾವು ಮೊಬೈಲ್ ಅಂತ ಟೈಪ್ ಮಾಡಿದಾಗ ಇವಾಗ ಅದು ತಾನೇ ತಗೊಳುತ್ತೆ ನೋಡಿ, ಮೊಬೈಲ್ ನಂಬರ್ ಶಾರ್ಟ್ ಆನ್ಸರ್ ಅಂತ. ಇಲ್ಲಿ ಒಂದು ಇಂಪಾರ್ಟೆಂಟ್ ವ್ಯಾಲಿಡೇಷನ್ ಇದೆ ಸ್ನೇಹಿತರೆ. ಮೊಬೈಲ್ ನಂಬರ್ ನಿಮ್ಗೆ ಗೊತ್ತಲ್ಲ, ಯಾರಾದರೂ 1 2 3 ಅಂತ ಎಂಟರ್ ಮಾಡ್ಬೋದು, ಏನೋ ತಪ್ಪೆಂಟ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮೊಬೈಲ್ ನಂಬರ್ ಲೆಂತ್ ಅಂತ ಇದೆ. ಸೊ ಲೆಂತ್ ಏನು ಹೇಳಿ, ಮಿನಿಮಮ್ ನಮ್ಗೆ ಇಷ್ಟು ಕ್ಯಾರೆಕ್ಟರ್ ಇರಲೇಬೇಕಲ್ಲ, ಮಿನಿಮಮ್ ಎಷ್ಟು ಮೊಬೈಲ್ ನಂಬರ್ 10 ಅಂಕಿ ಇರಬೇಕು. ಸೊ ಮಿನಿಮಮ್ ಕ್ಯಾರೆಕ್ಟರ್ ಕೌಂಟ್ ಅಂತ ಇದೆ, ಇದನ್ನು ಏನು ಮಾಡ್ತೀವಿ 10 ಅಂತ ಕೊಡ್ತೀವಿ. ಕೊಟ್ಬಿಟ್ಟು ಇದು ನಮಗೆ ರಿಕ್ವೈರ್ಡ್ ಫೀಲ್ಡ್ ಅಂತ ಕೊಡ್ತೀವಿ. ಸೊ ಏನಾಗುತ್ತೆ, ಯಾರಾದರೂ ನಿಮಗೆ ಮೊಬೈಲ್ ನಂಬರ್ 10ಕ್ಕಿಂತ ಕಡಿಮೆ ಎಂಟರ್ ಮಾಡಿದರೆ ಅವರಿಗೆ ಇನ್ಕರೆಕ್ಟ್ ಅಂತ ಮೆಸೇಜ್ ತೋರಿಸುತ್ತೆ. ಸೊ ಜಾಸ್ತಿ ಎಂಟರ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಅದು ಅವರು ತಪ್ಪಾಗಿ ಎಂಟ್ರ್ ಮಾಡೋದು ಎಕ್ಸೆಪ್ಟ್ ಮಾಡುತ್ತೆ. ಬಟ್ ಫೈನ್, ನಿಮ್ಗೆ ಯಾರು ಉದ್ದೇಶಪೂರ್ವಕ ಅಂತ ಯಾರು ಎಂಟ್ರ್ ಮಾಡಲ್ಲ ಅನ್ಕೋತೀವಿ. ಉದ್ದೇಶಪೂರ್ವಕ ಎಂಟ್ರ್ ಮಾಡಿದರೆ ಮುಂಚೆ ಹೇಳಿದಾಗೆ ಅದು ನೀವು ಆ ರೆಸ್ಪಾನ್ಸನ್ನು ಡಿಲೀಟ್ ಮಾಡಿ ಮಿಸ್ ಆಗ್ಬೋದು ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, ಮೊಬೈಲ್ ಆಯಿತು. ನೆಕ್ಸ್ಟ್ ಆಯಿತು ಇಮೇಲ್ ಬೇಕಲ್ಲ ನಮಗೆ, ಇಮೇಲ್ ಆಲ್ರೆಡಿ ಆಗಿದೆ. ಅಡ್ರೆಸ್ ಅಂತ ಕೇಳೋಣ ಇವಾಗ. ನೆಕ್ಸ್ಟ್ ಆಯಿತಾ ಅಡ್ರೆಸ್ ಅಂತ ಇದೆ. ಸೊ ಅಡ್ರೆಸ್ ಅಂತ ಆಟೋಮೆಟಿಕ್ ಅದು ಪ್ಯಾರಾಗ್ರಾಫ್ ಅಂತ ತೊಗೊತಾ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದಲ್ಲ, ಅಡ್ರೆಸ್ ಅಂದರೆ ಸ್ವಲ್ಪ ಡೀಟೇಲ್ ಆಗಿರುತ್ತೆ, ಅದಕ್ಕೋಸ್ಕರ. ಇದು ರಿಕ್ವೈರ್ಡ್ ಫೀಲ್ಡ್ ಇದೆಯಾ? ಓಕೆ, ರಿಕ್ವೈರ್ಡ್ ಫೀಲ್ಡ್ ಇದೆ, ಅಡ್ರೆಸ್ ಆ್ಯಡ್ ಮಾಡೋಣ. ನೆಕ್ಸ್ಟ್ ಏನಂದರೆ ನಾವೇನು ಮಾಡೋಣ, ಡೇಟ್ ಆಫ್ ಬರ್ತ್ ಕೇಳೋಣ ಇಲ್ಲಿ. ಓಕೆನಾ, ಇದು ನಿಮಗೆ ಅವಶ್ಯಕತೆ ಇರ್ಬೋದು, ಅದಿರ್ಬೋದು ಗೊತ್ತಿಲ್ಲ, ಆದರೂ ಕೂಡ ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತ್ ಅಂತ ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದು ಡೇಟ್ ಅಂತ ತೊಗೊಂಡ್ಬಿಡುತ್ತೆ. ಜೊತೆ ರಿಕ್ವೈರ್ಡ್ ಫೀಲ್ಡ್ ಮಾಡೋದು ಬೇಡ ಇದನ್ನು. ಸೊ ಕೆಲವು ಜನ ಬೇಕಾಗಿರ್ಬೋದು, ಬೇಡ ಇರ್ಬೋದು. ಸುಮ್ಮನೆ ಮಾಹಿತಿ ಕಲೆಕ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ನೀವು ಎಂಟರ್ ಮಾಡೋದು ಬೇಡ. ಸ್ವಲ್ಪ ಈ ಕ್ವಶನ್ ಆಗಿ ಕೆಳಗಡೆ ಇದೆ, ಬಟ್ ನಂಗೆ ಮುಂಚೆನೇ ಬರಬೇಕಿತ್ತು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಮೊಬೈಲ್ ನಂಬರ್ ನಂತರ ಅಥವಾ ಲಾಸ್ಟ್ ನೇಮ್ ನಂತರ ಇದನ್ನು ನಾವು ಮೂವ್ ಮಾಡ್ಕೋಬೋದು. ಸೊ ಮೂವ್ ಮಾಡ್ಕೋಬೇಕಾದ್ರೆ ಇಲ್ಲಿ ಆಪ್ಷನ್ ಇದೆ, ಇದ್ರ ಮುಖಾಂತರ ನೀವು ಸುಲಭವಾಗಿ ಮೂವ್ ಮಾಡ್ಕೋಬೋದು. ನೋಡೋ ಸ್ನೇಹಿತರೆ ಎಷ್ಟು ಸುಲಭವಾಗಿದೆ ಇದು. ಇಷ್ಟು ಮಾಡಿದ ಮೇಲೆ ಕೊನೆಗೇನೋ ಸ್ನೇಹಿತರೆ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಫೀಲ್ಡ್ಸ್ ಹಾಗೆ ನೀವು ನೋಡ್ಬೇಕಂದ್ರೆ ತಿಳ್ಕೊಬೇಕನ್ನಂಗಿದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು, ಚೆಕ್ ಬಾಕ್ಸಸ್ ಅಲ್ವಾ. ಸೊ ನಿಮಗೆ ಆಯ್ಕೆ 1, ಆಯ್ಕೆ 2, 3 ಇರುತ್ತೆ, ಅಥವಾ ನೀವು ಯಾವ ಥರ ಇಷ್ಟಪಡ್ತಿದ್ದೀರಾ ಆ ಥರದ್ದೆಲ್ಲ. ಜೊತೆಗೆ ಡ್ರಾಪ್ ಡೌನ್ ಅಲ್ವಾ, ನಿಮ್ಗೆ 2 3 ಆಯ್ಕೆಗಳಿರುತ್ತೆ, ಅಲ್ಲಿ ಒಂದು ಆಯ್ಕೆನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ನೀವು ಡ್ರಾಪ್ ಡೌನ್ ಫೀಲ್ಡ್ನ ಮಾಡ್ಕೋಬೋದು. ಜೊತೆಗೆ ಏನಾರು ಅವರು ಫೈಲ್ ಅಪ್ಲೋಡ್ ಮಾಡಬೇಕು. ಸೊ ಹಾಗಾದ್ರೆ ಇವಾಗ ಜಾಬ್ ಅಪ್ಲಿಕೇಶನ್ ಮಾಡುವಾಗ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ಳಿದ್ರು. ಸೊ ಅವಾಗೇನಾದರೂ ಈ ಆಪ್ಗೆ ಮಾಡಿಕೊಂಡ್ರೆ ಅವ್ರ ಫೈಲ್ ಅಪ್ಲೋಡ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ಥರ. ಸೊ ನಿಮಗೆ ಸುಮಾರು ಇಲ್ಲಿ ಆಪ್ಷನ್ಸು ಇಲ್ಲಿ ಲಭ್ಯ ಇರುತ್ತೆ. ಸೊ ಅದಕ್ಕೆ ಇದು ಮಾಡೋ ಸಾಕು ನನಗೆ ಇಲ್ಲಿಗೆ, ಇದು ನಾನು ಡಿಲೀಟ್ ಮಾಡ್ತಾ ಇದ್ದೇನೆ. ಓಕೆನಾ. ಸೊ ಇಷ್ಟು ಮಾಡಿದ ಮೇಲೆ ಸ್ನೇಹಿತರೆ ನೋಡಿ, ನಾವು ಏನೂ ಸೇವ್ ಮಾಡ್ತಾನೆ ಇಲ್ಲಿ, ಬಟ್ ಎಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಗೂಗಲ್ ಡ್ರೈವಲ್ಲಿ ಎಲ್ಲ ಸೇವ್ ಆಗುತ್ತೆ ಇದು. ಇಷ್ಟು ಮಾಡಿ ಮೊಬೈಲ್ ಬಂದಮೇಲೆ ನಿಮಗೆ ರಿಸ್ಪಾನ್ಸಸ್ ಅಂತ ಇದೆ. ಸೊ ಯಾರಾದ್ರು ಬಂದು ಸಬ್ಮಿಟ್ ಮಾಡಿದ್ರೆ ಇಲ್ಲಿ ರಿಸ್ಪಾನ್ಸು ಇಲ್ಲಿ ಆ್ಯಡ್ ಆಗುತ್ತೆ. ಅದನ್ನು ನೋಡೋಣ. ಆಲ್ ಚೇಂಜಸ್ ಸೇವ್ಡ್ ಇನ್ ಡ್ರೈವ್ ಅಂತ ಇದೆ ಅಲ್ವಾ. ಸೊ ಅದನ್ನು ಇಲ್ಲಿ ನೋಡ್ಬೋದು ನೀವು, ಎಲ್ಲ ಈ ಡ್ರೈವಲ್ಲಿ ಇದು ಸೇವ್ ಆಗ್ತಾ ಇದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ ಅಂದರೆ ಇವಾಗ ಇಲ್ಲಿ ಓಕೆ ಅದು ಡಿಲೀಟ್ ಆಗೋಯಿತು. ಸೊ ಐಮ್ ಜಸ್ಟ್ ಆ್ಯಡಿಂಗ್ ಇಟ್ ಅಗೇನ್. ಸೊ ನೋಡ್ಬೋದು ಇಲ್ಲಿ ಗೂಗಲ್ ಫಾರ್ಮ್ಸ್ ಏನಾಯ್ತು ಇವಾಗ ಇಲ್ಲಿ ನೇಮ್ ಅದಕ್ಕೆ ಒಂದು ನೇಮ್ ಕೊಟ್ಟಿವಿ ನಾವು. ಇದಾದಮೇಲೆ ಸ್ನೇಹಿತರೆ ಸೆಟ್ಟಿಂಗ್ಸ್ ನೋಡ್ಬೋದು ನೀವು ಇಲ್ಲಿ. ಇದನ್ನು ಸೆಟ್ಟಿಂಗ್ಸಲ್ಲಿ ಅಂದರೆ ನಮ್ಮ ಕಲೆಕ್ಟ್ ರೆಸ್ಪಾನ್ಸ್ ರಿಸಿಪ್ಟ್ಸ್ ಅಂತ ಇದೆ. ಸೊ ಯಾರಾದರೂ ರೆಸ್ಪಾನ್ಸ್ ಕಳಿಸ್ತಾರಲ್ಲ ಅವರಿಗೆಲ್ಲ ಒಂದು ಇಮೇಲ್ ಹೋಗುತ್ತೆ, ನೀವು ರೆಸ್ಪಾನ್ಸ್ ಮಾಡಿದ್ರಿ ಧನ್ಯವಾದಗಳು ನಿಮಗೆ ಅಂತ. ಸೊ ಆ ಥರ ನೀವು ಒಂದು ರೆಸ್ಪಾನ್ಸ್ ರಿಸಿಪ್ಟ್ನ ಎಲ್ಲ ಮಾಡಿದ್ರೆ ಅವರಿಗೆ ಒಂದು ರೆಸ್ಪಾನ್ಸ್ ಹೋಗುತ್ತೆ. ಓಕೆ, ಇಫ್ ರೆಸ್ಪಾನ್ಸ್ ರಿಕ್ವೆಸ್ಟೆಡ್ ಅಥವಾ ಆಲ್ವೇಸ್ ಬೇಕಂದರೆ ಅವ್ರಿಗೆ ಕಳಿಸ್ಬೋದು, ಬೇಡ ಅಂತ ಬಿಡ್ಬೋದು. ಇದನ್ನು ಸದ್ಯಕ್ಕೆ ಸೆಲೆಕ್ಟ್ ಮಾಡೋದಿಲ್ಲ. ಓಕೆ, ಎಡಿಟ್ ಆಫ್ಟರ್ ಸಬ್ಮಿಟ್ ಅಂತ ಇದೆ. ಯಾರೋ ಸಬ್ಮಿಟ್ ಮಾಡಿಬಿಡ್ತಾರೆ, ಮತ್ತೆ ಎಡಿಟ್ ಆಪ್ಷನ್ ಕೊಡ್ತೀರಾ ನೀವು? ಇಲ್ಲ, ಕೊಡೋದು ಬೇಡ. ಸೊ ಹಾಗಾಗಿ ಒಂದು ಸಲ ಮಾಡಿದ್ರೆ ಮುಗಿದೋಯ್ತು. ಜೊತೆ ಲಿಮಿಟ್ ಓನ್ಲಿ 1 ರೆಸ್ಪಾನ್ಸ್ ಇದೆ. ಒಂದು ಇಮೇಲ್ ಐಡಿಯಿಂದ 1 ರೆಸ್ಪಾನ್ಸ್ ಬಂದರೆ ಅದೇ ಇಮೇಲ್ ಐಡಿಯಿಂದ ಇನ್ನೊಂದು ರೆಸ್ಪಾನ್ಸ್ ಮಾಡೋಕೆ ಹೋದ್ರೆ ಅವರಿಗೆ ಅವಕಾಶ ಮಾಡಿ ಕೊಡೋದಿಲ್ಲ ಅದು.
ಸೊ ಇದು ಪ್ರೆಸೆಂಟೇಷನ್ ಅಂತ ಇದೆ, ಇಲ್ಲಿ ನೋಡ್ಬೋದು ಇಲ್ಲ ನೀವು. ಓಕೆ, ಈ ಥರ ಎಲ್ಲ. ಮತ್ತು ಕ್ವಿಜಸ್ ಥರ ಮಾಡೋದ್ರೆ ಕ್ವಿಜಸ್ ಥರ ನೀವು ಇದನ್ನು ಮೇಕ್ ದಿಸ್ ಆಸ್ ಎ ಕ್ವಿಜ್ ಅಂತ ನಿಮ್ಗೆ ಆ ಥರ ನಾವು ಮಾಡಿ ಕೇಳಿಸುತ್ತದೆ. ಸೊ ಅದು ನೀವು ಬೇರೆ ಬೇರೆ ಸಂದರ್ಭಕ್ಕೆ ಅವಶ್ಯಕತೆ ತಕ್ಕಾಗಿ ಅದನ್ನು ನೀವು ಬಳಸ್ಕೋಬೋದು. ನೆಕ್ಸ್ಟ್ ಏನಂದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಿಮಗೆ ಕೆಲವೊಂದು ಇಲ್ಲಿ ಆಪ್ಷನ್ಸ್ ಇದೆಯಲ್ಲ. ಸೊ ಇದನ್ನು ಸಂಪೂರ್ಣವಾಗಿ ಇದನ್ನು ನೀವು ಕಾಪಿ ಮಾಡ್ಕೋಬೋದು, ಬೇಕಾದ್ರೆ ಇದನ್ನೆಲ್ಲ ಪ್ರಿಂಟ್ ಮಾಡ್ಕೋಬೋದು. ಈ ಥರ ಆಪ್ಷನ್ಸ್ ಎಲ್ಲ ಇದೆ ನಿಮಗೆ. ಆ್ಯಡ್ ಕೊಲಾಬ್ರೇಟರ್, ನೀವು ಒಬ್ಬರೇ ಡಿಸೈನ್ ಮಾಡ್ತೀರಿ, ಜೊತೆಗೆ ಇನ್ನೊಬ್ಬರು ಯಾರು ನೀವು ವರ್ಕ್ ಮಾಡ್ತಿದ್ರೆ ಅವ್ರನ್ನ ಇಲ್ಲಿ ಕೊಲಾಬ್ರೇಟರ್ ಅಂತ ಆ್ಯಡ್ ಮಾಡ್ಬೋದು. ಈಗ ಸ್ನೇಹಿತರೆ ಏನು ಮಾಡ್ತೀನಿ, ಸೆಂಡ್ ಅಂತ ಕೊಡ್ತದೆ. ಸೆಂಡ್ ಅಂತ ಕೊಟ್ಟಮೇಲೆ ಡೈರೆಕ್ಟಾಗಿ ನೀವು ಒಬ್ಬರೇ ಇದ್ದರೆ ಅವರು ಒಬ್ಬರೇ ಇಮೇಲ್ ಐಡಿ ನೀವು ಎಂಟರ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಒಂದಿಷ್ಟು ಇಮೇಲ್ ಇಷ್ಟಿದ್ರೆ ಎಂಟರ್ ಮಾಡ್ಬೋದು. ಅಥವಾ ನಿಮಗೆ ಬೇಡಪ್ಪ ಅಂದರೆ ಶೇರೇಬಲ್ ಇಲ್ಲಿ ಲಿಂಕ್ ಸಿಗುತ್ತೆ. ಈ ಲಿಂಕ್ ಏನಂದರೆ ಶಾರ್ಟನ್ URL ಅಂತ ಇದೆ. ಸೊ URL ಕೂಡ ತುಂಬ ಶಾರ್ಟ್ ಆಗೋದು, ಇದು ನಾವು ಕಾಪಿ ಮಾಡ್ಕೊತೀವಿ. ಅಥವಾ ಡೈರೆಕ್ಟಾಗಿ ನೀವು ಕೋಡಲ್ಲಿ ಬೇಕಂದರೆ ನೀವೇನೋ ವೆಬ್ಸೈಟು ಬ್ಲಾಗ್ ಇದ್ದರೆ ಈ ಕೋಡ್ನ ಕೂಡ ಅಲ್ಲಿ ನೀವು ಡೈರೆಕ್ಟಾಗಿ ಈ ಕೋಡ್ನ ಕಾಪಿ ಮಾಡ್ಕೊಂಡು ಅಲ್ಲಿ ಆ್ಯಡ್ ಮಾಡ್ಬೋದು. ಓಕೆನಾ? ಅಥವಾ ನೀವು ಡೈರೆಕ್ಟಾಗಿ ಇಲ್ಲಿ ಫೇಸ್ಬುಕ್ ಮತ್ತು ಆಪ್ಷನ್ಸ್ ಇದೆ ಅಲ್ಲಿ ನೋಡ್ಬೋದು. ಹೆಂಗೂ ನಾವು ಶೇರೇಬಲ್ ಲಿಂಕಿಂದ ಮಾಡ್ಕೊಂಬಿಟ್ಟು ಕಾಪಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ನಾವು ಮುಂಚೆ ವೀಡಿಯೋದಲ್ಲಿ ಏನು ಮಾಡಿದ್ವಲ್ಲ ಆ ಥರ ಇದನ್ನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಏನು ನೋಡಿದ್ವಲ್ಲ ಆ ಥರ ಇದನ್ನು ನಾವು ಫಿಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ನೋಡಿದ್ರೆ ನ್ಯೂ ವಿಂಡೋದಲ್ಲಿ ಹೋಗ್ತಾ ಇದ್ದೆ ನಾನು. ಆ ಒಂದು URL ಇಲ್ಲಿ ಕಾಪಿ ಮಾಡ್ತಾಯಿದ್ದೀನಿ URL. ಓಕೆ, ಸೊ ನೋಡ್ಬೋದು ಈ URL ಏನು ಮಾಡ್ತಾರೆ, ನೀವು ಕೂಡ ಬೇರೆ ಯಾರೋ ಒಂದು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮದು ಏನು ಹೇಳಿದ್ವಲ್ಲ ಡಿಸ್ಕಸ್ ಮಾಡೋಕ್ಕೆ ಕಳಿಸ್ತಾರಲ್ಲ ಅವರಿಗೆ ನೀವು ಕಳಿಸಿದ್ರೆ ಅವರೆಲ್ಲ ಈ ಥರ ಫಿಲ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಲ್ಲಿ ಫಸ್ಟ್ ನೇಮ್ ಅಂತ ಇದೆಯಲ್ಲ, ಸೊ ಹಂಗೆ ನೇಮ್ ಅಂತ ಕೊಡ್ತಾಯಿದ್ದೀನಿ ನಾನು. ಓಕೆ, ಸುಮ್ಮನೆ ಹಂಗೆ ನಾನು ಫಿಲ್ ಮಾಡ್ತಾಯಿದ್ದೀನಿ. ಸೊ ನಿಮಗೋಸ್ಕರ ತೋರಿಸ್ಬೇಕು ಅಂತ ಹೆಂಗೂ ನಾವು ಮುಂಚೆನೇ ಫಿಲ್ ಮಾಡಿದ್ವಿ. ಸೊ ನೋಡ್ಬೋದು ಹಂಗೆ ಉದಾಹರಣೆಗೆ ನಾನು ನಂಬರ್ ಎಂಟರ್ ಕೊಡ್ತಾಯಿದ್ದೀನಿ ಇವಾಗ. ಸೊ ಅಟ್ಲೀಸ್ಟ್ 10 ಡಿಜಿಟ್ ಎಂಟರ್ ಮಾಡೋಕ್ಕೆ ಹೇಳ್ತಾ ಇದೆ ಅದು. ಓಕೆನಾ? ಸೊ ಈ ಥರ ಅಡ್ರೆಸ್ ಅಂತ ಇದೆಯಲ್ಲ, ಸೊ ಅಡ್ರೆಸ್ ಅಂತ ನಾನು ಕೊಡ್ತೀನಿ ಅಷ್ಟೇ. ಓಕೆನಾ? ಈ ಥರ ಇಷ್ಟ ಆಮೇಲೆ ಸಬ್ಮಿಟ್ ಅಂತ ಮಾಡಿದ್ಮೇಲೆ ನಮಗೆ ಏನಾಗುತ್ತೆ, ಸಬ್ಮಿಟ್ ಆಗೋಗ್ಬಿಡುತ್ತೆ. ಓಕೆ, ಯುವರ್ ರೆಸ್ಪಾನ್ಸಿವ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ಹೋದ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ನಿಮಗೇನಾಯ್ತು ಇವಾಗ ಇಲ್ಲಿ ರೆಸ್ಪಾನ್ಸಸ್ ಅಂತ ಇಲ್ಲ 1 ಅಂತ ಬಂತು ನೋಡ್ಬೋದು. ಸೊ ಏನಾಯಿತು, ಏನು ಸಬ್ಮಿಟ್ ಮಾಡಿದ್ವಲ್ಲ ನಾವು ಆ ಇನ್ಫಾರ್ಮೇಷನ್ ಎಲ್ಲ ಬರ್ತಾಯಿದೆ ನೋಡಿ. ಯಾರು ನಿಮಗೆ ಸಬ್ಮಿಟ್ ಮಾಡಿ ಅಲ್ಲಿ ನೋಡ್ಕೋಬೋದು. ಸೊ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ತುಂಬ ಜನ ಸಬ್ಮಿಟ್ ಮಾಡಿದರೆ ನೀವು ಒಂದು ಏನಾಗುತ್ತೆ ಫಿಲ್ಟರ್ ಮಾಡ್ಕೊಂಬಿಟ್ಟು ಎಲ್ಲ ನೋಡ್ಕೋಬೋದು. ಸೊ ಈ ಥರ ಯಾವ ಕ್ವಶನ್ಸಿಗೆ ಏನು ಆನ್ಸರ್ ಮಾಡಿದ್ರು ಏನು ಎಲ್ಲ ಈ ಥರ ನಿಮಗೆ A to Z ಇನ್ಫಾರ್ಮೇಷನ್ಸ್ ಇಲ್ಲಿ ಕಾಣಿಸುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದ ಮೂಲಕ ಗೂಗಲ್ ಫಾರ್ಮ್ಸ್ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಅವುಗಳ ಉಪಯೋಗ ಹೇಗೆ, ಅದನ್ನು ಸಬ್ಮಿಟ್ ಮಾಡೋದು ಹೇಗೆ, ಜೊತೆಗೆ ಅದನ್ನು ರಿಸೀವ್ ಮಾಡೋದು ಹೇಗೆ, ಈ ಥರ ಒಂದಿಷ್ಟು ವಿಚಾರ ತಿಳ್ಕೊಂಡ್ವಿ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀವಿ. ಉಪಯುಕ್ತ ದಯವಿಟ್ಟು ನೀವು ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳು ತಿಳಿಸಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೇನೋ ಸಂದೇಹಗಳಿದ್ದರೆ ಮತ್ತೆ ಕಮೆಂಟ್ ಮಾಡಿ. ಯಾವುದಾದ್ರು ಹೊಸ ವಿಡಿಯೋ ಬೇಕಾಗಿದ್ದರೆ ಆ ಒಂದು ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಭೇಟಿ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಧನ್ಯವಾದಗಳು, ಥ್ಯಾಂಕ್ ಯು.